ಗೃಹ ಸಚಿವರು ಮಾತ್ರ ಬರೀ RSS ಅನ್ನು ಪ್ರತಿನಿತ್ಯ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋದನ್ನೇ ಮಾಡ್ತಾ ಇದ್ದಾರೆ. RSS ಅನ್ನೋದು ಯಾವುದೋ ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡಿಕೊಂಡು KIDB ಜಾಗ ಹೊಡೆಯುವಂಥ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 6 ಎಕರೆ KIDB ಜಮೀನು ಹೊಡಿಬೇಕು ಅಂದರೆ ಅಂಥ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನು ಕೊಟ್ಕೊಂಡು ಭೂಮಿಯನ್ನು ಪಡ್ಕೊಳ್ತಾರೆ. ಆದರೆ RSS ಇರೋದು ಸಮಾಜ ನಿರ್ಮಾಣಕ್ಕೆ ಬಂದಿರುವಂಥ ಸಂಸ್ಥೆ. ಆ ಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳುವಂಥ ಕೆಲಸ ಬಿಟ್ಟರೆ ಅವರು ಗೃಹ ಸಚಿವರಾದ ನಂತರ ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನಿರಾತಂಕವಾಗಿ ಮೈಸೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಇದನ್ನು ನಮ್ಮ ಹಿಂದೂ ಪರ ಸಂಘಟನೆಗಳಾಗಿರುವಂತಹ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಜಾಗರಣ ವೇದಿಕೆಯ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ರೈಲ್ವೆ ಸ್ಟೇಷನಿಗೆ ಹೋಗಿ ಅವ್ರನ್ನ ಹಿಡಿದು ಅವ್ರ ಹತ್ರ ಒಂದೇ ಥರನಾದಂಥ ಅಡ್ರೆಸ್ ಇರುವಂತಹ, ಒಂದೇ ಡೇಟ್ಗಳು ಮತ್ತು ಇಯರ್ಗಳನ್ನು ಹೊಂದಿರುವಂತಹ ಅಡ್ರೆಸ್ಗಳಿರುವಂತಹ ನಕಲಿ ಆಧಾರ್ ಕಾರ್ಡ್ಗಳನ್ನು ಆಧಾರ ಸಮೇತವಾಗಿ ಹಿಡಿದು ಪೊಲೀಸರಿಗೆ ಒಪ್ಸೋಕೆ ಹೋದರೆ ನೀವ್ಯಾರೀ ಚೆಕ್ ಮಾಡೋದಕ್ಕೆ? ನಿಮ್ಮನ್ನು ಯಾರಿಲ್ಲಿ ಒಳಗಡೆ ಬಿಟ್ಟಿರೋರು ಅಂಥೇಳಿ ಪ್ಲಾಟ್ಫಾರ್ಮ್ ಟಿಕೆಟ್ ಇದ್ರೂ ಕೂಡ 5 ಜನ ನಮ್ಮ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಮತ್ತು ಜಾಗರಣ ವೇದಿಕೆಯ ನಮ್ಮ ಮುಖಂಡರ ವಿರುದ್ಧ FIRನ ಹಾಕ್ಸಿರೋದಕ್ಕೆ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರೇ ಹೊಣೆಗಾರಿಕೆ. ಯಾಕೆಂದರೆ ಅವ್ರ ಡೈರೆಕ್ಷನ್ ಮೇಲೆ ಮಾಡ್ತಾ ಇರೋಂಥದ್ದು ಇದು. ಇಲ್ಲಿ ಬಂದಿರೋರನ್ನ ತಡೆಯುವ ಕೆಲಸನೂ ಮಾಡಿದರೆ ಅವರಿಗೆ ಮೆಚ್ಚುಗೆನ ಸೂಚಿಸೋದು ಬಿಡಿ, ಅವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನು ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ.